ನಮಸ್ಕಾರ. ಮನೆ ಅಂತಂದ್ರೆ ಕೇವಲ 4 ಗೋಡೆಗಳ ಕಟ್ಟಡ ಅಷ್ಟೇ ಅಲ್ಲ. ಮನೆಗೆ ಅದರದ್ದೇ ಆದಂತಹ ವ್ಯಕ್ತಿತ್ವ ಇದೆ, ಇತಿಹಾಸ ಇದೆ. ಜೊತೆಗೆ ಆಯಾ ಪ್ರದೇಶಕ್ಕೆ ತಕ್ಕಂತೆ ವಾಸ್ತುಶಿಲ್ಪದಲ್ಲಿ ಕೂಡ ಬದಲಾವಣೆಗಳಾಗ್ತವೆ. ಅಂತಹ ಮನೆಯ ಕಥೆಯನ್ನ ಹೇಳೋದೇ ನಮ್ಮ ಕಾರ್ಯಕ್ರಮದ ಸ್ಪೆಷಾಲಿಟಿ. ಈ ವಾರ ಪೇಡ ಸ್ವಾದಕ್ಕೆ ಹೆಸರುವಾಸಿಯಾದಂತಹ ಧಾರವಾಡದಿಂದ ಕೊಂಚ ದೂರದಲ್ಲಿರುವ ಸುಂದರ ಗ್ರಾಮದ ಅದ್ಭುತ ಮನೆಯ ಕಥೆ ಹೇಳೋದಕ್ಕೆ ಹೊರಟಿದ್ದೀವಿ. ಬನ್ನಿ ಆ ಮನೆಯ ಕಥೆಯನ್ನ ಆ ಮನೆಯವರ ಬಾಯಲ್ಲೇ ಕೇಳೋಣ. ಪೇಡ ನಗರಿ ಧಾರವಾಡದಿಂದ ಕೇವಲ 20 ಕಿಲೋಮೀಟರ್ ದೂರ ಕ್ರಮಿಸಿದ್ರೆ ಅಲ್ಲೊಂದು ಪುಟ್ಟ ಹಳ್ಳಿ, ಹೆಸರು ಲೋಕೂರು. ಈ ಊರು ಹೆಸರು ಮಾತಾಗ್ಲಿಕ್ಕೆ ಕಾರಣ ಈ ಮನೆ. ಇದು ಲೋಕೂರಿನ ನರಸಿಂಗನವರ್ ಕುಟುಂಬದ ಮನೆ. ಹಿಂದೆಲ್ಲ ಅವಿಭಕ್ತ ಕುಟುಂಬಗಳು ಸಾಮಾನ್ಯವಾಗಿತ್ತು. ಆದರೆ ಇಂದಿನ ಆಧುನಿಕ ಯುಗದಲ್ಲೂ ಅವಿಭಕ್ತ ಕುಟುಂಬ ಪದ್ಧತಿಯನ್ನ ಉಳಿಸಿಕೊಂಡು ಬಂದಿರುವ ಶ್ರೇಯ ಈ ಜೈನ ಮನೆತನದ್ದು. ಈ ಮನೆ ವಿಸ್ತಾರವನ್ನ ಹೇಳಬೇಕು ಅಂದ್ರೆ ಈ ಮನೆಯಲ್ಲಿರುವ ಜನ ಎಷ್ಟು ಅನ್ನೋದು ನಿಮಗೆ ಗೊತ್ತಾಗಬೇಕು. ಅಂಕಿ ಸಂಖ್ಯೆಗಳು ನಿಖರವಾಗಿ ಹೇಳೋದು ಮನೆಯವರಿಗೆ ಕಷ್ಟವಾಗೋ ಅಷ್ಟು ಜನ ಈ ಕುಟುಂಬದಲ್ಲಿದ್ದಾರೆ. ಅಂದ್ರೆ 200ಕ್ಕೂ ಹೆಚ್ಚು ಜನ ಈ ಮನೆಯಲ್ಲಿ ವಾಸಿಸ್ತಾರೆ. ನಿತ್ಯ ಬಂದು ಹೋಗುವವರೇ 40ರಿಂದ 50 ಜನ. ಹೀಗಾಗಿ ಈ ಮನೆಯೊಳಕ್ಕೆ ಇಣುಕಿದಾಗ ಏನಿಲ್ಲ ಅಂದ್ರೂ 250 ಜನ ನಿಮ್ ಕಣ್ಣಿಗೆ ಬೀಳ್ತಾರೆ. ಅಂತಹ ಅತಿ ದೊಡ್ಡ ಅವಿಭಕ್ತ ಕುಟುಂಬ ಇದು. ಲೋಕೂರಿನ ನರಸಿಂಗನವರ್ ಮನೆ ಲೋಕೂರಿನಲ್ಲಿ ನೆಲೆ ನಿಲ್ಲೋದಕ್ಕೂ ಒಂದು ಇತಿಹಾಸವಿದೆ. 16ನೇ ಶತಮಾನದಲ್ಲಿ ಮಹಾರಾಷ್ಟ್ರದ ಕೊಲ್ಲಾಪುರದಿಂದ ಧಾರವಾಡದ ಲೋಕೂರಿಗೆ ಈ ಕುಟುಂಬದ ಪ್ರಯಾಣ, ನಂತರ ಇಲ್ಲೇ ಒಟ್ಟಾಗಿ ನೆಲೆಯೂರಿ ಇತಿಹಾಸ ಸೃಷ್ಟಿಸಿರೋದಕ್ಕೆ ಕಾರಣವಾದ್ರೂ ಏನು? ಬನ್ನಿ ಮನೆಯವರಿಂದಲೇ ತಿಳಿದುಕೊಳ್ಳೋಣ. ನಮ್ಮ ಮೂಲ ಪುರುಷರು 3 ಮಂದಿ ಅಣ್ಣ ತಮ್ಮರು. 3 ಮಂದಿಯಾಗ ಹಿರಿಯವ್ರು ಇಬ್ಬರು ಲಗ್ನ ಮಾಡ್ಕೊಂಡು ಕುಟುಂಬ ಕರ್ಕೊಂಡು ದೇವ್ರ ಪೂಜೆ ಮಾಡ್ಕೊತ ಕಾಲನ್ನು ಮಾಡವ್ರು ಇವರು. ಆ ತಮ್ಮನ ನರಸಿಂಗಪ್ಪನವನು ಪೈಲ್ವಾನಿಗೆ ಬಿಟ್ಟಿದ್ರು. ಆ ಪೈಲ್ವಾನ ಒಮ್ಮೆ ಆ ದೇಸಾಯಿ ನದಿರಿಗೆ ಬಿದ್ದ. ದೇಸಾಯಿ ನೋಡಿದವನ್ನ ನಮ್ಮ ಪೈಲ್ವಾನ್ ಕೂಡ ಹೆಚ್ಚು ನೋಡೋಣಪ್ಪ, ಪೂಜಾರಿ ಇಸ್ತಾರೆ ಭಾಳ ಚಲೋ ಆಗ್ಯಾನ ಅಂತೇಳಿ ಮನಸ್ಸು ಮಾಡಿ ಕುಸ್ತಿ ಹಚ್ಚಾಕ ನಿಂತ. ಇವ್ರ ಹಣ್ಣುಗಳು ಬೇಡ ಅಂದರು. ಅಂದರೂ ಅವ್ನು ಜೋರು ಮಾಡಿ ಕುಸ್ತಿ ಹಚ್ಚಿದ. ಕುಸ್ತಿ ಹಚ್ಚಿದ್ಗಳೇ ಇವ್ನು ನಮ್ಮ ಪೈಲ್ವಾನ ದೇಸಾಯಿ ಪೈಲ್ವಾನ ಒಗೆದ್ಬಿಟ್ಟ. ಒಗೆದ್ಗಳೇ ಆ ಸಂಸ್ಥಾನಕ್ಕೆ ಒಂದು ಕೆಟ್ಟ ಇದು ಬಂತು. ಬಂದ ಕೂಡಲೇ ಅವರು ಇವರು 100 ಮಂದಿನೂ ತೆಗೆದು ಬಿಡಬೇಕು ಅಂತ ದುರ್ಬುದ್ಧಿ ಮಾಡಿದರು. ಯಾರ್ಯಾರ ಅನಾಹುತ ಆಗೋದು ಬೇಸಲ್ಲ, ಎಲ್ಲಿ ಆದರೂ ಮನುಷ್ಯ ಬದುಕ್ತದೆ ಅಂತೇಳಿ ಮಾಡ್ಕೊಂಡು ಹೆಂಡ್ರನ್ನ ಸಹಿತ ಅಲ್ಲೇ ಬಿಟ್ಟು 3 ಮಂದಿ ಅಣ್ಣ ತಮ್ಮರು 16ನೇ ಶತಮಾನದಾಗ ಅಲ್ಲಿಂದ ಬಂದಾರ ನಡ್ಕೊಂಡು ತಪ್ಪಿಸಿ. ಇಲ್ಲಿ ಬಂದಾಗ ಭಾಳ ದೊಡ್ಡ ಮಳೆ ಹೊಡೆದಿತ್ತಂತ. ಇಲ್ಲಿ ಎಲ್ಲೆಲ್ಲೂ ಕೂಡ್ರಾಕ ಜಾಗ ಇಲ್ಲ, ನಿಲ್ಲಲಾಕ ಜಾಗ ಇಲ್ಲ. ಆ ಕಾಲಕ್ಕೆ ಈ ದೇವಸ್ಥಾನ ದ್ವಾಡದಿತ್ತು. ಲೋಕೂರು ದ್ಯಾಮವ್ವನ ಗುಡಿ ಅಂದ್ರೆ ಪ್ರಸಿದ್ಧ ದೇವಿ. ಇಲ್ಲಿ ಶಿವಾಜಿ ಮಹಾರಾಜ, ಬೆಳವಡಿ ಮಲ್ಲಮ್ಮ ರಾಜಿ ಆದದ್ದು ಈ ಊರೊಳಗೆ. ಈ ದೇವಸ್ಥಾನ ದ್ವಾಡದಿದ್ದ ಸಲುವಾಗಿ ನಮಗೆ ಬೆಚ್ಚಗಿರಕ್ಕೆ ಅನುಕೂಲ ಆಕೈತೆ ಅಂತ ಗುಡಿ ಆಶ್ರಯಕ್ಕೆ ಹೋಗ್ಯಾರ. ಆಶ್ರಯಕ್ಕೆ ಹೋಗಿ ಉಸಿರುಗಳ್ಕೊಂಡು ಮಲ್ಕೊಂಡಾರ. ಎಲ್ಲ ಅಲ್ಲೇ ಬಿಟ್ಟು ಬಂದಾರ ನೋಡು. ಉಸಿರುಗಳ್ಕೊಂಡು ಮಲ್ಕೊಂಡಾರು. ಆವಾಗ ದೇವಿ ಪ್ರತ್ಯಕ್ಷ ಆಗಿ, ನಿಮ್ಮ ಕಂಠಕ್ಕೆಲ್ಲ ದೂರ ಆದಪ್ಪ, ಏನು ಹೆದರಬೇಡ್ರಿ, ಇಲ್ಲೇ ನನ್ನ ಗುಡಿ ನೆರಳಾಗ ಒಂದು ಮನೆ ಕಟ್ಕೊಂಡು ಸುಖದ ಸಂಸಾರ ಮಾಡಿರಿ, ಸುಖದಿಂದ ಜೀವನ ಮಾಡಿರಿ ಅಂತ ಆಶೀರ್ವಾದ ಮಾಡಿದ್ಲಂತ. ಈ ಜೈನ ಕುಟುಂಬ ಅರ್ಚಕರ ಕುಟುಂಬ ಅನ್ನೋ ಹೆಸರಿನೊಂದಿಗಿದ್ದು ಪೈಲ್ವಾನರ ಕುಟುಂಬ ಅನ್ನೋ ಹೆಸರು ಪಡೆದದ್ದು ರೋಚಕ. ಈ ಮನೆಯಲ್ಲಿ 100ರ ಗಡಿಯಲ್ಲಿರುವ ಹಿರಿಯಜ್ಜನಿಂದ ಹಿಡಿದು
2-3 ವರ್ಷದ ಎಳೆ ಜೀವದವರೆಗೆ ಎಲ್ಲ ವಯೋಮಾನದವರು ಒಂದಾಗಿ ಒಟ್ಟಾಗಿ ಸೌಹಾರ್ದಯುತ ಬಾಳ್ವೆ ನಡೆಸ್ತಾ ಇರೋದು ಸೋಜಿಗವೇ ಸರಿ. ಈ ಮನೆಯವರಿಗೆಲ್ಲ ತಮ್ಮ ಅವಿಭಕ್ತ ಕುಟುಂಬದ ಬಗ್ಗೆ ಬಹಳ ಹೆಮ್ಮೆ. ಕುಟುಂಬದಲ್ಲಿರುವವರ ಒಗ್ಗಟ್ಟೇ ಈ ಮನೆಯ ಶಕ್ತಿ ಕೂಡ. ಹೀಗಾಗಿಯೇ ಮನೆಯ ವಾಸ್ತುಶಿಲ್ಪ, ವಿನ್ಯಾಸ ಇವೆಲ್ಲಕ್ಕಿಂತ ಹೆಚ್ಚಾಗಿ ಈ ಮನೆಯ ಜನಸಂಖ್ಯೆ, ಅವರುಗಳ ದಿನಚರಿ, ಕಾರ್ಯವೈಖರಿ ಇವೇ ನಮ್ಮನ್ನ ಅಚ್ಚರಿಗೊಳಿಸುತ್ತೆ. ಇದು ಒಂದು ರೀತಿಯಲ್ಲಿ ಮನೆ ಕಥೆಗಿಂತ ಮನೆಯವರ ಕಥೆಯಾಗಿ ನಮ್ಮನ್ನ ಸೆಳೆಯುತ್ತೆ. ಅಬ್ಬಾ, ಎಂತಹ ಮನೆ ಅಲ್ವಾ! ಈ ಹಿಂದೆ 101 ಕಂಬಗಳಿದ್ದ ಮನೆಯನ್ನ ನೋಡಿದ್ವಿ. ಆದರೆ 200-300 ಜನರಿರುವಂತಹ ಮನೆಯನ್ನ ನಾನಂತೂ ನೋಡ್ತಾ ಇರೋದು ಇದೇ ಮೊದಲು. ಇಷ್ಟೊಂದು ಜನರಿದ್ರೂ ಸಾಮರಸ್ಯದ ಬಾಳ್ವೆ ನಡೆಸ್ತಾ ಇರುವಂತಹ ಜೈನ ಕುಟುಂಬದ ಹಿರಿಮೆ ಈ ಗ್ರಾಮದಲ್ಲಿ ಇವರ ಗರಿಮೆಯನ್ನು ಹೆಚ್ಚಿಸಲಿಕ್ಕೆ ಕಾರಣವಾಗಿದೆ. ಎರಡು 270 ಎಕರೆ ಆದ್ರೆ ಜರ್ ನಾವು ಈಗ ಪರ್ಕೇರು ನೋಡಿ ಜಗತ್ತು ನಡೆದೈತಿ. ಹಂಗೆ ನಡೆದ್ರೆ ನಮಗೆ 1 ಎಕರೆ ಜಮೀನು ಬರೋದಿಲ್ಲ. 1 ಎಕರೆ ಜಮೀನು ನಮ್ಮ ಪಾಲಿಗೆ ಬಂದರೂ ನಾವು ಜೀವನ ಮಾಡೋದು ಹೆಂಗೆ, ಕಮ್ತ ಮಾಡೋದು ಹೆಂಗೆ 1 ಎಕರೆದಾಗ. ಅದಕ್ಕೆ ಅದು ಇನ್ನೊಬ್ಬರು ಹೊಲಕ್ಕೆ ದುಡ್ಯಾಕೆ ಹೋಗಲೇ ಹೊಟ್ಟೆ ತುಂಬೋದಿಲ್ಲ. ಈ ಆನ ಹೊತ್ತು ಬೇಡ ಅಂಥೇಳಿ ಇವರು ಪ್ರೀತಿಯಿಂದ ಮೊದಲಿಂದ ಏನು ಪ್ರೀತಿ ಸಾಯಿಸ್ಕೊಂಡ್ಬಂದಾರೋ ಅದೇ ಪ್ರೀತಿಯೊಳಗೆ ನಾವು ಇವತ್ತಿಗೂ ಹಿಂಗೆ ಹೊಂಟೇವೆ. ಈ ಹಿಂದೆ 6 ತಲೆಮಾರುಗಳನ್ನ ಕಂಡ ಮನೆ ಇದು. ಪ್ರಸ್ತುತ 4 ತಲೆಮಾರಿನ ಮಂದಿ ಈ ಮನೆಯಲ್ಲಿ ಒಟ್ಟಾಗಿ ವಾಸಿಸ್ತಾ ಇದ್ದಾರೆ. ಆದರೆ ಇವತ್ತಿಗೂ ಕೂಡ ಜಗಳವಾಗಿದ್ದಿಲ್ಲ, ವೈಮನಸ್ಸಿಲ್ಲ. ಮನೆ ಮಂದಿಗೆಲ್ಲ ಅದೇ ಪ್ರೀತಿ, ವಿಶ್ವಾಸ, ಗೌರವ ಇರೋದು ಈ ಮನೆಯನ್ನ, ಮನೆತನವನ್ನ ಉಳಿಸಿದೆ. ಈಗ ಸಾಧಾರಣ 80 ಹುಡುಗರು ಸಾಲಿ ಹೋಗ್ತಾವೆ. ಹೆಣ್ಮಕ್ಳು ಇಲ್ಲಿ ಕಮ್ತಕ್ಕಿರೋರು ಹುಡುಗರನ್ನ ಕರ್ಕೊಂಡು 200 ಮಂದಿ ಆಕೈತಿ. ಈ ಮನ್ಯಾಗ ಹುಟ್ಟಿದ ಹೆಣ್ಣು ಮಕ್ಕಳು ಬೀಗರ ಮನೆಗೆ ಕೊಟ್ಟಿರ್ತೀವಲ್ಲ, ಅವ್ರನ್ನ ಹೇಳಿದ್ರೆ 100 ಮಂದಿ ಆಕೈತಿ. ಒಟ್ಟು 300 ಸೆನ್ಸಿನಕ್ಕೆ ಈ ಮನ್ಯಾಗ ಮಂದಿ ಸತತ್ ಇರ್ತದೆ. ನಾವು ಸಣ್ಣ ಹುಡುಗಿರುವಾಗ ಸಹಿತ 100 ಗಟ್ಟಲೆ ಮಂದಿ ಇತ್ತು ಇಲ್ಲಿ, ಈಗ 80 ವರ್ಷದ ಹಿಂದೆ. ಮನೆ ತುಂಬಾ ಜನ, ನಿತ್ಯ ಬಂದು ಹೋಗುವ ಬಂಧು ಬಳಗ ಬೇರೆ. ಹೀಗಾಗಿ ಈ ಮನೆಯಲ್ಲಿ ಒಂದ್ ರೀತಿ ನಿತ್ಯವೂ ಹಬ್ಬದ ವಾತಾವರಣ. ಬಹುಶಃ ಯಾವತ್ತಿಗೂ ಒಂಟಿತನ ಇಲ್ಲಿ ಕಾಡದೇನೋ. ಆದ್ರೆ ಎಲ್ರನ್ನೂ ಕಾಡೋ ಪ್ರಶ್ನೆ ಮಾತ್ರ ಈ ಮನೆಯ ನಿರ್ವಹಣೆ ಹೇಗಾಗಬಹುದು ಅನ್ನೋದು. ಎಸ್, ಈ ಮನೆಯ ನಿರ್ವಹಣೆ ಅಷ್ಟು ಸುಲಭದ ಕೆಲಸ ಅಲ್ಲ. 200-300 ಜನರಿಗೆ ಊಟೋಪಚಾರದ ವ್ಯವಸ್ಥೆ ಮಾಡಬೇಕು ಅಂತಂದ್ರೆ ಅದು ಸಾಮಾನ್ಯ ಕೆಲಸ ಅಲ್ಲ ಬಿಡಿ. ಹಾಗಿದ್ರೆ ಈ ಮನೆಯ ಅಡುಗೆ ಮನೆ ಹೇಗಿರಬಹುದು, ಎಷ್ಟು ಅಡುಗೆ ನಿತ್ಯವೂ ಸಿದ್ಧವಾಗಬಹುದು? ಕೌತುಕ ಅಲ್ವಾ? ಕ್ವಿಂಟಲ್ ಗಟ್ಟಲೆ ಜೋಳ ಬೇಕೆಂದ ಮೇಲೆ ಅದರ ಕೆಲಸವೂ ಅಷ್ಟೇ ಇರುತ್ತಲ್ವಾ? ಹೀಗಾಗಿಯೇ ಮನೆಯ ಉಪಯೋಗಕ್ಕಂತ ಸ್ವಂತ ಗಿರಣಿಯನ್ನೇ ಇಟ್ಕೊಂಡಿದ್ದಾರೆ.